ನಮಸ್ಕಾರ. ನಾಳೆ ಗೆಲ್ಲಬೇಕೆಂದರೆ ಇವತ್ತು ಕಾರಣ ಹೇಳದೆ ಕೆಲಸ ಮಾಡಬೇಕು ಅನ್ನೋ ಒಂದು ಸಾಲುಗಳನ್ನು ನಾನು ಓದಿದೆ. ವಾಟ್ಸಪ್ ಸಂದೇಶದಲ್ಲಿ ಓದಿದಂಥ ಸಾಲುಗಳು ಅದ್ಭುತ ಅನ್ನಿಸ್ತದೆ. ನಾಳೆ ನಮ್ಮ ಉತ್ತಮ ದಿನಗಳು ಇರಬೇಕು, ನಾಳೆ ನಮ್ಮ ಒಳ್ಳೆಯ ದಿನಗಳು ಇರಬೇಕು ಅನ್ನೋ ಕನಸು ನಮ್ಮಲ್ಲಿದೆ. ಆದರೆ ಇವತ್ತಿನ ದಿನ ನಾವು ಏನಾದರೂ ಒಂದು ಕೆಲಸ ಬಂತಂದ್ರೆ ಅದಕ್ಕೆ 108 ಕಾರಣ ಹೇಳಿ ತಪ್ಪಿಸ್ಕೋ ಕೆಲಸ ಮಾಡ್ತೀವಿ. ಸಾವಿರಾರು ಕಾರಣಗಳು ಕೊಡ್ತೀವಿ ನಾವು ಒಂದು ಕೆಲಸವನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ, ಒಂದು ಕೆಲಸದಿಂದ ನಮ್ಮನ್ನು ನಾವು ತಪ್ಪಿಸಿಕೊಳ್ಳುವ ಸಲುವಾಗಿ. ಯಾವಾಗ ನಾವು ಒಂದು ಕೆಲಸದಿಂದ ತಪ್ಪಿಸಿಕೊಳ್ಳುವ ಆಲೋಚನೆ ನಮ್ಮಲ್ಲಿ ಮೂಡ್ತದ, ಆವಾಗ ನಾವು ಒಂದು ಹೆಜ್ಜೆ ಕೆಳಗೆ ಇಳಿದೀವಿ ಅಂತ ಅರ್ಥ. ನನ್ನ ಸಾಮರ್ಥ್ಯಕ್ಕೆ ಮೀರಿದಾದಂಥ ಕೆಲಸ ಇತ್ತಂದ್ರೆ ಅದು ನೇರವಾಗಿ ನನ್ನ ಸಾಮರ್ಥ್ಯಕ್ಕೆ ಮೀರಿದ್ದು ಅದು ನನ್ನಿಂದ ಆಗೋದಿಲ್ಲ ಅನ್ನೋದು ಸರಿ. ಅದು ಒಂದು ಪ್ರಯತ್ನ ಮಾಡಿ ನೋಡೋಣ, ಎಲ್ಲಿವರೆಗೆ ಆಗ್ತದೆ ಅಲ್ಲಿವರೆಗೆ ಮಾಡ್ತೀನಿ ಅನ್ನೋ ಮನೋಭಾವ ಇರುವುದು ಸರಿ. ಆದರೆ ನಮ್ಮಿಂದ ಆಗ್ತಕ್ಕಂಥ ಅನೇಕ ಕೆಲಸಗಳು ನಮಗಾಗಿ ಬಂದಿರ್ತವ. ನಾವು ಅನೇಕ ಕಾರಣಗಳನ್ನು ಹೇಳಿ ಆ ಕೆಲಸಗಳಿಂದ ತಪ್ಪಿಸ್ಕೊಂಡ್ಬಿಡ್ತೀವಿ. ಅದರಿಂದ ಏನಾಗ್ತದಂದ್ರೆ ನಾಳಿನ ಗೆಲುವು ನಮ್ಮ ಕೈ ಜಾರಿ ಹೋಗ್ತದೆ. ಒಂದು ಗೆಲುವು ಕೈ ಜಾರಿ ಹೋಗ್ತದೆ. ನಮಗೆ ಸಿಗ್ತಕ್ಕಂಥ ಒಂದು ಗೆಲುವು ಅನೇಕ ಕಾರ್ಯಗಳ ಫಲವಾಗಿರ್ತದೆ. ಒಂದೇ ಕೆಲಸದ ಫಲ ಆಗಿರಲ್ಲ, ಅನೇಕ ಕಾರ್ಯಗಳ ಫಲ ಆಗಿರ್ತದೆ. ಹಿಂದಲಿಂದ ನಾವು ಮಾಡ್ಕೊಂಡ್ಬಂದಂಥ ಅನೇಕ ಕೆಲಸಗಳ ಫಲ ಒಂದು ಗೆಲುವಿನ ರೂಪದಲ್ಲಿ ನಮಗೆ ಸಿಗ್ತದ. ಅದಕ್ಕಾಗಿ ನಾಳಿನ ಗೆಲುವು ನಮಗಾಗಬೇಕು ಅಂತಂದರೆ ಇವತ್ತಿನ ಎಲ್ಲ ಕೆಲಸಗಳು, ನಮಗೆ ಬಂದಂಥ ಎಲ್ಲ ಕೆಲಸಗಳನ್ನು ನಾವು ಸರಿಯಾಗಿ ನಿರ್ವಹಿಸೋದನ್ನು ಕಲಿಬೇಕು. ಅವುಗಳನ್ನು ಸ್ವೀಕರಿಸಬೇಕು, ಸರಿಯಾಗಿ ನಿರ್ವಹಿಸಬೇಕು. ಮನಸ್ಸು ಕೊಟ್ಟು ಆ ಕೆಲಸಗಳನ್ನು ಪೂರ್ಣಗೊಳಿಸುವ ಕಲೆ ನಮ್ಮದಾಗಬೇಕು. ಅಂದರೆ ನಾಳಿನ ಗೆಲುವು ನಮ್ಮದಾಗ್ತದೆ. ಈ ಗೆಲುವನ್ನು ಪಡೆಯುವ ಸಂದರ್ಭದಲ್ಲಿ ಕೆಲವು ಸಾರಿ ನಮ್ಮ ಸುತ್ತಮುತ್ತಲೂ ಕೆಲವು ಜನರಿಂದ ನಾವು ದೂರ ಇರಬೇಕಾಗ್ತದೆ. ನಮ್ಮನ್ನ ಯಾರು ಕೀಳಾಗಿ ನೋಡ್ತಿರ್ತಾರೆ ಅಂಥವ್ರಿಂದ ನಾವು ದೂರ ಇರ್ತೀವಿ. ಯಾಕಂದ್ರೆ ಅವ್ರು ನಮ್ಮನ್ನು ಗೌರವಿಸ್ತಿರಲ್ಲ, ಅವ್ರು ನಮ್ಮನ್ನು ಇಷ್ಟಪಡ್ತಿರಲ್ಲ, ಅಂಥವ್ರನ್ನ ನಮ್ಗೆ ನೇರ ಗೊತ್ತಾಗ್ತದೆ. ಆದರೆ ಅಂಥವ್ರಿಂದ ನಾವು ದೂರ ಇರ್ತೀವಿ. ಅಲ್ಲಿಂದ ಏನು ಸಮಸ್ಯೆ ಆಗಲ್ಲ. ಆದರೆ ಸಮಸ್ಯೆ ಎಂಥವರಿಂದ ಆಗ್ತದಂದರೆ ನಮ್ಮ ಜೊತೆಗೆ ಇರ್ತಾರೆ, ನಮಗೆ ತಪ್ಪು ಮಾರ್ಗದರ್ಶನದ ಮೂಲಕ ನಮ್ಮನ್ನು ತುಳಿಯಕ್ಕೆ ನೋಡ್ತಿರ್ತಾರೆ, ನಮ್ಮ ಸಿಹಿ ಮಾತುಗಳ ಮೂಲಕ. ಅಂಥವರಿಂದ ನಾವು ದೂರ ಇರಬೇಕು. ಯಾವ ವ್ಯಕ್ತಿಯ ಮನಸ್ಸಿನಲ್ಲಿ ವಿಷ ತುಂಬಿಕೊಂಡು ಮಾತಿನಲ್ಲಿ ಅಮೃತದಂತೆ ಇರ್ತದ ಅಂಥ ವ್ಯಕ್ತಿಯಿಂದ ನಾವು ದೂರ ಇರಬೇಕು. ನಮ್ಮ ಬಗ್ಗೆ ಕಾಳಜಿ ಮಾಡ್ತಾನೆ ನಮ್ಮನ್ನು ತುಳಿಯಕ್ಕೆ ನೋಡ್ತಿರ್ತಾರೆ ಅವರು. ಅಂಥವರಿಂದ ದೂರ ಇದ್ದೇವಂದ್ರೆ ನಾವು ಅನೇಕ ಕೆಲಸ ಕಾರ್ಯಗಳನ್ನು ತಪ್ಪಿಸುವುದೇನಂತಲ್ಲ, ಅದರಿಂದನೂ ದೂರ ಆಗ್ತೀವಿ. ಯಾಕಂದ್ರೆ ನಮಗೆ ತಪ್ಪು ಮಾರ್ಗದರ್ಶನ ಮಾಡೋರೇ ಅವರು. ತಪ್ಪಿಸ್ಕೋ, ಈ ಕೆಲಸದಿಂದ ನಿನಗೇನು ಲಾಭ ಅದ ಅಂಥೇಳಿ ನಮ್ಮ ಪ್ರೇರಣೆ ನೀಡೋರು, ತಪ್ಪಾದ ಪ್ರೇರಣೆ ನೀಡೋರೇ ಅವರೇ. ಅಂಥವರಿಂದ ನಾವು ದೂರ ಇರಬೇಕು. ಕೆಲವೊಂದು ಸಾರಿ ಏನಾಗ್ತದಂದ್ರೆ ನಾವು ಎಂಥ ಕೆಲಸಗಳಿಂದ ದೂರ ಇರಬೇಕಂದ್ರೆ ಕೆಲವೊಂದು ಕೆಲಸಗಳು ಅಸಾಧ್ಯ, ನಮ್ಮಿಂದ ಅವುಗಳು ಸಾಧ್ಯವಿಲ್ಲ. ಅಂಥ ಕೆಲಸಗಳು ನಾವೇನಾದ್ರು ಮಾಡೋಕೆ ಹೋದಲ್ಲಿ ಸೋಲು ಕಟ್ಟಿಟ್ಟ ಬುದ್ಧಿ, ಜೊತೆಗೆ ಆ ಕೆಲಸದ ಬಗ್ಗೆ ನಮಗೆ ಯಾವುದೇ ಏನೂ ಮಾಹಿತಿ ಇರೋದಿಲ್ಲ. ಒಂದು ಪ್ರಯತ್ನ ಮಾಡಿ ನೋಡೋಣ, ಹೊಸ ಕಲಿಕೆ ಆಗ್ತದೆ ಅನ್ನೋ ಉದ್ದೇಶದಿಂದ ಕೆಲಸದಲ್ಲಿ ನಾವು ಮುಂದುವರಿತೀವಿ. ಆದರೆ ಆ ಕೆಲಸಗಳಿಂದ ಸಮಸ್ಯೆಗಳೇ ಹೆಚ್ಚಾಗ್ತಿರ್ತವೆ. ಅಂಥ ಕೆಲಸಗಳನ್ನು ನಾವು ಬಿಟ್ಟು, ಸಮಸ್ಯೆಗಳಾಗ್ತಿರ್ತಾವೆ, ನಮಗೂ ಆಗ್ತಿರ್ತಾವೆ, ಈ ಥರ ಇರ್ತವೆ. ಅದಕ್ಕಾಗಿ ಅಂಥ ಕೆಲಸ ಕಾರ್ಯಗಳಿಂದ ನಾವು ದೂರ ಇರಬೇಕು. ದೂರ ಇದ್ದೇವೆ ಅಂದರೆ ನಾಳಿನ ಗೆಲುವು ನಮ್ದಾಗ್ತದೆ. ಇನ್ನು ಇದರಲ್ಲಿಯೇ ಇನ್ನೊಂದು ವಿಷಯ ಏನಂತಂದರೆ ಕೆಲವೊಂದು ಸಮಸ್ಯೆಗಳಿರ್ತವೆ. ಆ ಸಮಸ್ಯೆಗಳನ್ನು ಬಗೆಹರಿಸೋ ಸಲುವಾಗಿ ನಾವು ಇಡೀ ಜೀವನ ಸಮರ್ಪಣೆ ಮಾಡ್ಕೊಂಡ್ಬಿಡ್ತೀವಿ. ಅವು ಬಗೆಹರಿಯದ ಸಮಸ್ಯೆಗಳು, ಅವು
ಬಗೆಹರಿಯೋದೇ ಇಲ್ಲ. ಯಾಕಂದ್ರೆ ಅದು ಹಾಗೆ ಇರ್ತದೆ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರು ಮತ್ತೆ ಅದು ಬದಲಾಗೋದಿಲ್ಲ ಅಂದಮೇಲೆ ಅದಕ್ಕೆ ಬಿಟ್ಬಿಡ್ಬೇಕು. ಈ ಥರ ನಮ್ಮ ಸಮಯ ಅಲ್ಲಿ ಹಾಳು ಮಾಡೋದಕ್ಕಿಂತಲೂ ನಮ್ಮ ಉಪಯುಕ್ತ ಕೆಲಸಗಳ ಕಡೆಗೆ ನಾವು ನಮ್ಮ ಸಮಯವನ್ನು ಉಪಯೋಗಿಸೋದನ್ನು ಕಲಿಬೇಕು. ಆವಾಗ ನಾಳಿನ ಗೆಲುವು ನಮ್ದಾಗ್ತದೆ. ಕೆಲವೊಂದು ಸಾರಿ ಅನಾವಶ್ಯಕ ಸಮಸ್ಯೆಗಳು ಇರ್ತಾವ. ಆ ಸಮಸ್ಯೆಗಳ ಮೂಲಕ ನಮಗೂ ತೊಂದರೆ ಆಗ್ತದೆ, ಅವ್ರಿಗೂ ತೊಂದರೆ ಆಗ್ತಿರ್ತದೆ, ಸರಿ. ಆದರೆ ಅದೇ ಸಮಸ್ಯೆಗಳಲ್ಲಿ ಗುದ್ದಾಡ್ಕೊಂತ ಕುಂತು ಇಡೀ ಜೀವನನೇ ಕಳ್ಕೊಂಡು ಹೋದ್ರೆ ಜೀವನದಲ್ಲಿ ಸಾಧಿಸಬೇಕಾದದ್ದು ಸಾಧಿಸಕ್ಕೆ ಸಾಧ್ಯ ಆಗೋದಿಲ್ಲ. ನಮಗೆ ಸಿಗಬೇಕಾದ ಗೆಲುವುಗಳು ಸಿಗೋದಿಲ್ಲ. ಅದಕ್ಕೆ ಇಲ್ಲಿ ಇದನ್ನು ನಿರ್ಲಕ್ಷಿಸಿ ಇದರನ್ನು ಬಿಟ್ಟು ಇದರಿಂದ ದೂರ ಹೋಗಿ ನಮ್ಮ ಕೆಲಸ ಕಾರ್ಯಗಳಲ್ಲಿ ನಾವು ಸಿದ್ಧಿಯನ್ನು ಪಡಿಬೇಕಾಗ್ತದೆ. ಅದಕ್ಕೆ ಅಂತಹ ಸಮಸ್ಯೆಗಳಿದ್ದು ಅಂದ್ರೆ ಅಂಥದ್ರಿಂದ ನಾವು ದೂರ ಆಗಬೇಕು. ಮತ್ತು ನಮ್ಮ ಸುತ್ತಮುತ್ತ ಕೆಲವೊಬ್ರು ಇರ್ತಾರೆ, ನಮ್ಮನ್ನು ತಿಳ್ಕೊಂಡೇ ಇರೋದಲ್ಲ. ಅಂಥ ವ್ಯಕ್ತಿಗಳ ಬಗ್ಗೆ ನಾವು ತಿಳ್ಕೋಬೇಕು. ಯಾಕಂದ್ರೆ ಅವರಿಂದ ದೂರ ಇರೋದು ಕಲಿಬೇಕಾಗ್ತದೆ. ಅವ್ರ ಹತ್ರ ನಾವು ಇದ್ದೇವೆ ಅಂದ್ರೆ ನಮಗೇನು ನಮ್ಮ ಬೆಲೆ ಏನದ, ನಮ್ಮ ಬೆಲೆ ಆ ವ್ಯಕ್ತಿಗಳಿಗೆ ಗೊತ್ತಾಗ್ತಾರಲ್ಲ. ಅಂಥ ಮೂರ್ಖರಿಂದ ನಾವು ದೂರ ಇರಬೇಕಾಗ್ತದೆ. ಇಲ್ಲಂದ್ರೆ ಅವ್ರ ಜೊತೆ ನಾವು ಸೇರ್ತೇವೆ ಅಂದ್ರೆ ನಾವು ಮೂರ್ಖರಾಗಿ ಹೋಗ್ತೀವಿ. ನಾಳಿನ ಗೆಲುವು ನಮಗೇನು ಸಿಗ್ಬೇಕಾಗ್ಯದ ಸಿಗ್ಲಾರ್ದಂಗೆ ಆಗಿಬಿಡ್ತದೆ. ಅದಕ್ಕೆ ಅಂತ ನಮ್ಮ ಬೆಲೆ ಅರಿತುಕೊಳ್ಳದ ವ್ಯಕ್ತಿಗಳಿಂದ ನಾವು ದೂರ ಇರಬೇಕು. ಅಲ್ಲಿ ಸಮಯದ ಉಳಿತಾಯ ಆಗ್ತದೆ, ನಮ್ಮ ಸುಖದ ಉಳಿತಾಯನೂ ಆಗ್ತದೆ. ಯಾಕಂದ್ರೆ ನಮ್ಮ ಸುಖವನ್ನು ನಮ್ಮ ನೆಮ್ಮದಿಯನ್ನು ಅಂಥವರಿಂದ ಹಾಳು ಮಾಡ್ಕೊತಿರ್ತೀವಿ. ಅದಕ್ಕೆ ಅಂಥವ್ರಿಂದ ದೂರ ಆಗ್ತದೆ. ನಾಳಿನ ಗೆಲುವಿಗಾಗಿ ನಾವು ಇವತ್ತಿನ ಕೆಲಸಗಳಿಗೆ ಕಾರಣ ಹೇಳೋದನ್ನು ಬಿಡೋದ್ರ ಜೊತೆಗೆ ಇವೆಲ್ಲ ಸೇರಿಸ್ಕೊಂಡು ನಾವು ಸಾಕಬೇಕಾಗ್ತದೆ. ಅಂದರೆ ನಾಳಿನ ಗೆಲುವು ನಮ್ದಾಗ್ತದೆ. ಧನ್ಯವಾದಗಳು.